ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ಅಂದರೆ ಕೋಲ್ಡ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇದು ಏನಪ್ಪ ಅಂತಿದ್ದೀರಾ, ಇದು ನಿಮ್ಮ ಕೆಲವರಿಗೆ ಗೊತ್ತಿರ್ಬೋದು. ಇದು ಹಾಸನ್ ಹಾಸ್ಪಿಟ್ಲು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಮ್ಮಿ ಇಲ್ಲ, ಅಷ್ಟು ನೀಟಾಗಿದೆ. ನೋಡಿ, ಈ ಥರ ಉತ್ತರ ದ್ವಾರ ಅಂತ ಏನು ಹಾಕಿದಾರೋ ಅದೇ ಥರ 4 ಕಡೆಯಿಂದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ದ್ವಾರಗಳಿದ್ದಾವೆ ಹಾಸ್ಪಿಟ್ಲ್ ಒಳಗಡೆ ಹೋಗೋದಕ್ಕೆ. ಹಾಸ್ಪಿಟ್ಲ್ ಮುಂದೆ ಎಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಈ ಹಾಸ್ಪಿಟ್ಲು ಯಾಕಪ್ಪ ವಿಡಿಯೋ ಮಾಡ್ಕೊಂಡೆ ಅಂತಂದರೆ, ಇದು ಸುಂದರವಾಗಿರೋವಷ್ಟೇ ಬಡವರಿಗೆ ಅಷ್ಟೇ ಅನುಕೂಲಕರವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಆಪ್ರೇಷನ್ಸ್ ಆಗಿರ್ಬೋದು, ಅಂದರೆ ಅಮೌಂಟೇ ತೊಗೊಳ್ಳಲ್ಲ, ದುಡ್ಡು ತೊಗೊಳ್ಳಲ್ಲ. ತುಂಬ ಚೆನ್ನಾಗಿ ನೋಡ್ತಾರೆ. ಹಾಗೆ ಟ್ರೀಟ್ಮೆಂಟು ಸಹ ಚೆನ್ನಾಗಿರುತ್ತೆ. ಆಮೇಲೆ ಆಪ್ರೇಷನ್ ಎಲ್ಲ ಫ್ರೀ ಇರುತ್ತೆ. ನಮ್ಮ ಹತ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇದ್ದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಹಾಸ್ಪಿಟ್ಲು ಮಾಡಿದ್ದಾರೆ ಅಂದರೆ, ಇದನ್ನು ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ನಂಬೋಕ್ಕೆ ಆಗಲ್ಲ, ಅಷ್ಟು ನೀಟಾಗಿದೆ. ನೋಡಿ ನೀವೇ ಅಲ್ಲೆಲ್ಲಾದರೂ ಒಂದು ಪೇಪರ್ ಇದೆಯಾ ನೋಡಿ. ಹಾಗೆ ಒಳಗಡೆ ಹೋಗ್ತಾ ಇದ್ದರೆ ಈ ಥರ ಪಾರ್ಕ್ ಎಲ್ಲ ಮಾಡಿದ್ದಾರೆ. ನಿಜ ಅಂತೆ. ಇಲ್ಲಿಗೆ ಹೋದರೆ, ಕೆಲವೊಂದು ಹಾಸ್ಪಿಟ್ಲಿಗೆ ಹೋದರೆ ಇರೋಕ್ಕಾಗಲ್ಲ, ಆದರೆ ಈ ಹಾಸ್ಪಿಟಲ್ಗೆ ಹೋದರೆ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ಅಂದರೆ ಅಷ್ಟು ನೀಟಾಗಿದೆ ಹಾಸ್ಪಿಟಲ್ ಆಗಿರ್ಬೋದು, ವಾರ್ಡ್ಗಳಾಗಿರ್ಬೋದು, ಎನಿ ಒನ್ ತುಂಬ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ. ಯಾಕಂದರೆ ಈ ಹಾಸ್ಪಿಟಲ್ಲು ನೀಟ್ನೆಸ್ಸಿಗೆ ಒಂದು ಪ್ರೈಸನ್ನು ತಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಪ್ರೈಸನ್ನು. ಮತ್ತು ಲಿಫ್ಟ್ ಸಹ ಇದೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಫ್ಲೋರ್ಗೆ ಹತ್ತಕ್ಕಾಗಲ್ಲ, ಪೇಷಂಟ್ ಕರ್ಕೊಂಡು ಹೋಗೋಕ್ಕೆ, ಕರ್ಕೊಂಡು ಬರೋಕ್ಕೆ ಎಲ್ಲ ಲಿಫ್ಟ್ ಇದೆ. ನೋಡಿ, ಇದು ನಾವು 4ನೇ ಫ್ಲೋರಲ್ಲಿ ಇದ್ದಿದ್ದು. ನಮ್ಮ ರಿಲೇಷನ್, ಅಂದರೆ ನಮ್ಮ ಅತ್ತೆನ ನೋಡೋಕೆ ಹೋಗ್ತಾ ಇದ್ವಿ ಹಾಸ್ಪಿಟ್ಲಿಗೆ. 4ನೇ ಫ್ಲೋರಲ್ಲಿದ್ದರು ಅವರು. ನಾವು ಹಾಗೆ ನಡ್ಕೊಂಡು ಹೋಗ್ತಾ ವಿಡಿಯೋ ಮಾಡ್ಕೊಂಡೆ. ಯಾರಿಗೆಲ್ಲ ತುಂಬ ಹಣಕಾಸಿನ ತೊಂದರೆ ಇರುತ್ತೆ, ಮತ್ತು ನಮ್ಮ ಹತ್ರ ದುಡ್ಡಿಲ್ಲ, ಈ ಥರ ಆಪ್ರೇಷನ್ ಮಾಡಿಸ್ಬೇಕು, ಈ ಥರ ಕಾಯಿಲೆ ಆಗಿದೆ ಅನ್ನೋರು ದಯವಿಟ್ಟು ಇಲ್ಲಿಗೆ ಹೋಗಿ. ದುಡ್ಡು ಖರ್ಚಾಗಲ್ಲ, ಆಪ್ರೇಷನ್ಗೆ ಯಾವುದಕ್ಕೂ ದುಡ್ಡನ್ನು ತಗೊಳ್ಳಲ್ಲ. ತುಂಬಾ ತಗೊಂಡ್ರೂ ಸಹ ಪ್ರೈವೇಟ್ ಅಷ್ಟು ತಗೊಳ್ಳಲ್ಲ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಒಟ್ಟಲ್ಲಿ ಫ್ರೀ ಅಂದರೆ ಫ್ರೀಯಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ನೀವು ನೀಟ್ನೆಸ್ ಅಂದರೆ ನೀಟ್ನೆಸ್ಸು. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಒಂದು ಚೂರು ಸ್ಮೆಲ್ ಆಗಲಿ, ಸೊಳ್ಳೆ ಆಗಲಿ, ಯಾವುದೇ ಒಂದು ಬ್ಯಾಡ್ ಥಿಂಕ್ ಬರಲ್ಲ ಇಲ್ಲಿಗೆ ಹೋದರೆ. ತುಂಬ ಗುಡ್ ವೈಬ್ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಹಾಸ್ಪಿಟಲಿಗೆ ತೋರಿಸ್ಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಕೆಲವರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡಿದೆ. ತುಂಬಾ ಚೆನ್ನಾಗಿದೆ ಹಾಸ್ಪಿಟ್ಲು ಅಂತೂ, ನೀಟ್ನೆಸ್ ಆಗಿದೆ. ನಾವು ಒಳಗಡೆ ಹೋದಾಗ ಆಲ್ರೆಡಿ ಟೈಮ್ ಆಗಿತ್ತು. ಆ ಟೈಮಲ್ಲಿ ಒಳಗಡೆ ಬಿಡಲ್ಲ ಅಂತ ಅಲ್ಲಿ ಸೆಕ್ಯೂರಿಟಿ ಕೂತಿದ್ದಾರೆ ನೋಡಿ. ಯಾರನ್ನೂ ಒಳಗಡೆ ಬಿಡಲ್ಲ ಕ್ಲೀನ್ ಮಾಡಬೇಕಾದ್ರೆ. ನಾವು ಸಹ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ನಂತರ ನಮ್ಮನ್ನು ಒಳಗಡೆ ಬಿಟ್ಟರು. ನೋಡಿ ಅಲ್ಲಿ ಎಷ್ಟು ನೀಟಾಗಿದೆ. ಮತ್ತು ಚಪ್ಪಲಿ ಸ್ಟ್ಯಾಂಡ್ ಸಹ ಒಳಗಡೆ ಹಾಕೊಂಡು ಹೋಗ್ಬೋದು, ಮತ್ತು ಹೊರಗಡೆನೇ ಬಿಡ್ಬೋದು. ಪ್ರತಿ ವಾರ್ಡ್ಗೂ ಸಹ ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಷ್ಟು ನೀಟ್ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದೇ ವಾರ್ಡು ನಾನು ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಪೇಷಂಟ್ ಎಲ್ಲ ಇರ್ತಾರೆ, ಪಾಪ ಅವ್ರು ಏನು ಅಂದ್ಕೊಳ್ತಾರಂತ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ. ಹಾಗೆ ನಾನು ನಮ್ಮ ಅತ್ತೆನ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ ಮತ್ತೆ ವೀಡಿಯೋನ ಮಾಡಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಕೆಳಗಡೆ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಜೋರಾಗಿ ಬರ್ತಾಯಿಲ್ಲ. ದಯವಿಟ್ಟು ಯಾರೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತಿದ್ದೀರಾ, ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಹ ಮಾಡ್ತಾರೆ. ಮತ್ತು ಅಲ್ಲಿನ ಪರಿಸರಕ್ಕೆ ಅರ್ಧ ಕಾಯಿಲೆ ವಾಸಿಯಾಗುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಪೇಷಂಟ್ ಕಡೆಯವರು ಬೇಜಾರಾದರೆ ಅಲ್ಲಿ ಹೋಗಿ ಕೂತ್ಕೋಬೋದು. ಪಾರ್ಕ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪರಿಸರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.